ನಂದು ಸೋರೆಕಾಯಿಪುರ ಗ್ರಾಮ, ಚನ್ನಬಣ್ಣ ತಾಲೂಕು, ಹಿರಿಸೇವೆ ಹೋಬಳಿ, ಹಾಸನ ಡಿಸ್ಟಿಕ್ ಬರುತ್ತೆ. ಈಗ ಇದೇ ಭಾನುವಾರ 7ನೇ ತಾರೀಕು ಒಂದು ಹೋರಿ ಹಬ್ಬ ಅಂತ ಹೇಳಿ ಹಮ್ಮಿಕೊಂಡಿದ್ದೇವೆ. ಮಲ್ನಾಡ್ ಗಿಡ್ಡ ಹೋರಿ ಹಬ್ಬ. ಈ ಮಲ್ನಾಡ್ ಗಿಡ್ಡ ಹೋರಿ ಹಬ್ಬ ಅಂತ ಇದ್ರೆ ಈಗ 50 ಜೊತೆ ಜೋಡೆತ್ತುಗಳನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಉದ್ದೇಶ ಇರೋದು. 50 ಜೊತೆ ಜೋಡೆತ್ತುಗಳು ಯಾವ ತರ ರೈತರುಗಳಿಗೆ ಯೂಸ್ ಮಾಡ್ಕೊತಾರೆ ಅಂತ ಕೊಡ್ತಿರೋದು. ಈಗ ಕಸಾಯಿಖಾನೆಗೆ ಹೋಗೋದನ್ನ ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಒಂದು ಇದ್ ಮಾಡ್ತಿದೀವಿ. ಈಗ ಎಲ್ಲಾ ಕಡೆ ಹಳ್ಳಿಕಾರ ಏನಿದೆ, ಹಳ್ಳಿಕಾರನಲ್ಲಿ ಉಳ್ಮೆ ಮಾಡ್ತಿದ್ರೆ, ಅಮೃತ್ ಮಾಲಲ್ಲಿ ಉಳ್ಮೆ ಮಾಡ್ತಿದ್ದಾರೆ. ಅವ್ರ ತರ ಮಲ್ನಾಡ್ ಗಿಡ್ಡನ್ನು ಒಂದು ಸ್ಥಾನಮಾನ ಬರ್ಬೇಕು ಅಂತ ಹೇಳಿ ನಾವೊಂದು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಮಲ್ನಾಡ್ ಗಿಡ್ಡದಲ್ಲಿ ಈಗ ಆಲ್ರೆಡಿ ಅನೇಕ ನಮ್ಮ ರೈತರುಗಳು ಉಳ್ಮೆ ಮಾಡ್ತಿದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಉಳ್ಮೆ ನಮ್ಮ ಹಾಸನ ಭಾಗದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನಾನು ಮಲ್ನಾಡ್ ಗಿಡ್ಡದಲ್ಲಿ ಉಳ್ಮೆ ಮಾಡಿ ತೋರಿಸಿದ್ದೀನಿ. ಅವನ್ನ ಜಾತ್ರೆಗೆ ಆಕರ್ಷಕ ಅಂತ ಹೇಳಿ ಕಟ್ಟಿ ಅವಕ್ಕೊಂದು ಪ್ರೈಸ್ ಕೂಡ ಬಂದಿದೆ, ಬಹುಮಾನ ಕೂಡ ಬಂದಿದೆ. ಚನ್ನಬಣ್ಣ ಮತ್ತೆ ಬೂಕನ ಬೆಟ್ಟ ಅಂತ ಹೇಳಿ ಆ ಜಾತ್ರೆಯಲ್ಲಿ ಮಲ್ನಾಡ್ ಗಿಡ್ಡನ ವಿಶೇಷವಾಗಿ ಒಂದು ಪರಿಚಯ ಮಾಡಿದ ಪ್ರಕಾರ ಅವಕ್ಕೆ ಒಂದು ಗೌರವಾನ್ವಿತವಾಗಿ ಪ್ರಶಸ್ತಿ ಕೂಡ ಬಂದಿತ್ತು. ಆ ನಿಟ್ಟಿನಲ್ಲಿ ಮಲ್ನಾಡ್ ಗಿಡ್ಡದಲ್ಲಿ ಉಳ್ಮೆ ಮಾಡ್ಬೋದು ಅನ್ನೋದನ್ನ ಜನಗಳಿಗೆ ಪರಿಚಯ ಮಾಡ್ಬೋದು ಅಂತ ನನಗೊಂದು ಧೈರ್ಯ ಬಂದು ಅದನ್ನ ಒಂದು ಪ್ರದರ್ಶನಕ್ಕಿದ್ದೆ. ಮಲ್ನಾಡ್ ಗಿಡ್ಡದಲ್ಲಿ ಉಳ್ಮೆ ಮಾಡ್ತೀನಿ ಅನ್ನೋ ತಾಕತ್ತಿದೆ, ಅವರೆಲ್ಲ ಸುಸ್ತಾಗಲ್ಲ, ಇವು ಒಂದು ಏನೋ ಶಕ್ತಿವಂತವಾಗಿದ್ದಾವೆ ಅಂತ ಹೇಳಿ ಅವರಲ್ಲಿ ಜನಗಳಿಗೆಲ್ಲ ತೋರಿಸ್ಕೊಟ್ಟಾಗ ಈಗ 9 ಉಳ್ಮೆ ಮಾಡ್ತಿದಿಲ್ಲ, ನಮ್ಗೂ ಒಂದ್ ಬೇಕು ಅಂತ ಹೇಳಿ ತುಂಬಾ ಜನ ಕೇಳಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಏನ್ ಮಾಡೋದು, ಈ ಹೋರಿಗಳನ್ನ ಉಳಿಸ್ಬೇಕು ಅಂತ ಹೇಳಿ ಕಸಾಯಿಗೆ ಹೋಗೋದನ್ನ ತಪ್ಪಿಸ್ಬೋದು. ಬಹುತೇಕ ಈಗ 50% ಕಸಾಯಿಖಾನೆಗೆ ಹೋಗೋದನ್ನ ತಪ್ಪಿಸ್ಬೋದು ಅಂತ ಹೇಳಿ ಒಂದು ಉದ್ದೇಶ ಕ್ಲಾರಿಟಿ ಆಯ್ತು. ಅದಾದ್ಮೇಲೆ ನಾವು ಜೋಡೆತ್ತುಗಳನ್ನ ವಿತರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ವು. ಇಡೀ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಒಂದು ಮಲ್ನಾಡ್ ಗಿಡ್ಡ ಹೋರಿ ಹಬ್ಬ ಮಾಡ್ತಿರೋದು ಇದೇ ಫಸ್ಟ್. ಆ ನಿಟ್ಟಿನಲ್ಲಿ 50 ಜೊತೆ ಹೋರಿಗಳನ್ನ ರೈತರುಗಳಿಗೆ ಕೊಡ್ತಾ ಇದೀವಿ. ಯಾವ ಭಾಗದಿಂದಲೂ ಬರ್ಬೋದು, ಎಲ್ಲಿಂದಲೂ ಬೇಕಾದ್ರೂ ರೈತರುಗಳು ಬರ್ಬೋದು. ಈಗ ಏನು ಅಂತಂದ್ರೆ ಅವರು ಒಂದು ಅಗ್ರಿಮೆಂಟ್ ಇರ್ತದೆ, ಅಗ್ರಿಮೆಂಟ್ ಪ್ರಕಾರನೇ ಇರ್ಬೇಕು. ಅದನ್ನ ನಾವು ಸಾಕ್ತಿವಿ ಅಂತ ಒಂದು ಅಗ್ರಿಮೆಂಟ್ ಇರ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಮಾರಂಗಿಲ್ಲ ಅಂತ ಒಂದು ಉದ್ದೇಶ ಇರ್ತದೆ. ಮತ್ತೆ ಮಲ್ನಾಡ್ ಗಿಡ್ಡದಲ್ಲಿ ಹಾಲು ಮತ್ತೆ ಬೆಣ್ಣೆ ಇವೆಲ್ಲಾನು ಇದ್ ಮಾಡ್ತಿದ್ದಾವೆ. ಮಲ್ನಾಡ್ ಗಿಡ್ಡ ಉಳಿಸಿ ಅವೊಂದು ಡಾಕ್ಟರ್ ಇದ್ದಂಗೆ ಅಂತ ಹೇಳಿ ಅದನ್ನ ತಳಿ ಉಳಿಸ್ಬೇಕು. ಕರ್ನಾಟಕ ತಳಿ, ಬೇರೆ ತಳಿಗಳನ್ನ ಬಂದು ನಮ್ಮ ರಾಜ್ಯದಲ್ಲಿ ಅವರು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಕುಂಗ್ನೂರ್ ಆಗಿರ್ಬೋದು, ಮತ್ತೆ ಸಾಯಿವಾಲ್ ಆಗಿರ್ಬೋದು, ಗಿರ್ ಆಗಿರ್ಬೋದು, ಬೇರೆ ತಳಿಗಳು ಅವೆಲ್ಲ ಕಾಸ್ಟ್ಲಿ ಇರ್ತವೆ. ಈಗ 1 ಲಕ್ಷ ಹೇಳ್ತಾರೆ ಒಂದು ಪುಂಗ್ನೂರ್ ಹಸುನ. ಇವನು ಅದೇ ವಿಶೇಷತೆ, ಎಲ್ಲಾ ವಿಶೇಷತೆ ಗುಣಗಳು ಇವರಲ್ಲೂ ಇದಾವೆ. ಒಂದು ತಾಯಿ ಗುಣ ಇದೆ. ಇವು ಕೇವಲ ಒಂದು 20,000ಕ್ಕೆಲ್ಲ ಸಿಗ್ತವೆ. ಅದನ್ನ ಹೇಳಕ್ ಇಷ್ಟಪಡ್ತೇನೆ.